ಹಾಯ್ ಹೆಂಗದಿರಿ ಎಲ್ಲರೂ. ಇವತ್ತು ಅಡ್ಗೆ ಮಾಡೋದು ಬಿಟ್ಟು ಏನಕ್ಕೆ ಈ ಸಮುದ್ರಕ್ಕೆ ಬಂದಾಳಲ್ಲ ಅಂತೀರೇನ. ಇದು ರೀಸೆಂಟಾಗಿ ತಮಿಳ್ನಾಡಿಗೆ ಹೋಗಿ ಬಂದ್ವಿ. ಧನುಷ್ಕೋಟೆ ಅಂತ ಹೇಳಿ ಮತ್ತು ಶ್ರೀಲಂಕಾ ಮತ್ತು ಇಂಡಿಯಾ ಬಾರ್ಡ್ರ್ ಇದೆ. ಸಖತ್ ವ್ಯೂ ಇತ್ತು ರೀ. ನನಗಂತೂ ಭಾಳ ಇಷ್ಟ ಆಯ್ತು. ಎಷ್ಟು ನೋಡಿದ್ರೂ ಕಣ್ಣು ಇನ್ನೂ ನೋಡ್ಬೇಕಂತ ಅನ್ಸಾತಿತ್ತು. ಅಪ್ಪ ಏನು ಸಾಗರ ಅಂದ್ರೆ ನಂಗೆ ಅದಕ್ಕೆ ರೀ ಏನು ಹೋಲಿಸ್ಬೇಕಂದ್ರೂ ಸಮುದ್ರಕ್ಕೆ ಹೋಲ್ಸೋಕೆ ಆಗೋದೇ ಇಲ್ಲ. ಎಷ್ಟು ನೋಡ್ರಿ ನೇಚರ್ ಮುಂದೆ ಬೇಕಾದ ನೋಡ್ರಿ ನೀವು ನೇಚರ್ ಮುಂದೆ ಎಲ್ಲ ಜೀರೋ ಆಗಿಬಿಡ್ತೈತಿ. ಎಷ್ಟರ ನೋವು ಇಟ್ಕೊಂಡು ಹೋಗ್ರಿ, ಇಂಥದ್ದೊಂದು ಪ್ಲೇಸ್ ನೋಡಿಬಿಟ್ರೆ ನೋವು ಏನು ಜಗತ್ತು ನೆನಪಿಗೆ ಬರೋದಿಲ್ಲ. ಬರೀ ಈ ಸೌಂದರ್ಯ ಸವಿಬೇಕನ್ನಿಸ್ತೈತಿ. ಎಂಥ ವ್ಯೂ ರೀ. ಎಷ್ಟು ಬಿಸಿಲಿತ್ತಂತಂದ್ರೆ ಆ ಬಿಸಿಲು ನಮಗೆ ಏನೂ ಹತ್ತಕ್ಕಾಗ್ತಿರ್ಲಿಲ್ಲ. ಎಷ್ಟು ಬಿಸಿಲಿದ್ರೂ ಇನ್ನೂ ಅಲ್ಲೇ ನಿಂತು ನೋಡ್ಬೇಕು ಅನ್ಸಾತಿತ್ತು. ಯಪ್ಪ, ನನಗೆ ಸಮುದ್ರ ಅಂದ್ರೆ ಮೊದಲೇ ಇಷ್ಟ. ಈ ಈ ವ್ಯೂ ಪಾಯಿಂಟ್ ಅಂತೂ ಯಪ್ಪ ಸಖತ್ತಿತ್ತು. ಇರೋದೊಂದಿನ ಸಾಯೋದೊಂದಿನ. ನನಗಂತೂ ನಿಜವಾಗ್ಲೂ ಇಂಥವೆಲ್ಲ ವ್ಯೂ ಪಾಯಿಂಟ್ಸ್ ನೋಡಿದಾಗ ಈ ಸಾಯುತ್ತಲನ ಎಲ್ಲ ಇಂಥ ಸೌಂದರ್ಯನ ಸಾಯ್ಬೇಕಂತ ಅನಿಸ್ತೈತಿ. ನಾವಂತೂ ನಮ್ಮ ಮನ್ಯಾಗ ಎಲ್ಲರೂ ಹಂಗೆ ಪ್ಲ್ಯಾನ್ ಮಾಡೋದೇ ಇಲ್ಲ. ಯಾವುದೋ ಒಂದು ಗಡ್ಬಡ್ನಾಗ ಹೋಗ್ಬಿಡ್ತೀವಿ. ಬಟ್ ಮಸ್ತ್ ಆಕೈತಿ ಟ್ರಿಪ್ಪ. ಆ ಟೈಮ್ನಾಗಂತೂ ನಾವು ಎಷ್ಟು ಎಂಜಾಯ್ ಮಾಡಿ ಬರ್ತೀವಿ ಅಂತಂದ್ರೆ, ಮನ್ಯಾಗ ಜಂಜಾಟಗಳು ಇದ್ದೇ ಇರ್ತಾವೆ ರೀ. ಆದ್ರೆ ಹೋಗಿ ನೋಡಿ ಬರ್ತೀವಲ್ಲ, ಅದೇ ನಮ್ಮ ಒಂಥರ ಮನ್ಸಿಗೆ ನೆಮ್ಮದಿ. ನಮ್ಮ ಮನ್ಸಿಗೆ ನೆಮ್ಮದಿ ನಾವು ಹುಡ್ಕೊಂಡು ಹೋಗ್ಬೇಕಂತಾರ. ನಾವು ಹುಡುಕೊಂಡು ಹೋಗಿ ಬಂದ್ವಿ. ಸಖತ್ತಿತ್ತು. ನೀವು ಒಂದ್ಸಲ ಹೋಗ್ರಿ, ಮಜಾ ಮಾಡಿರಿ. ಲೈಫ್ನಾಗ ಏನೇ ಬಂದ್ರೂ ಈಸಿಯಾಗಿ ತಗೋರಿ. ಈಸಿಯಾಗಿ ತಗೊಂಡು ಎಂಜಾಯ್ ಮಾಡಿರಿ.